ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾನು ನಮ್ಮ ಅಪ್ಪಾಜಿ ಅಮ್ಮ ಮನೆಗೆ ಬಂದಿರೋದ್ರಿಂದ ಅವರ ರುಟೀನ್ ಹೇಗಿದೆ, ಅವರು ಬೆಳಗ್ಗೆ ಎದ್ದು ಏನೇನು ಕುಡಿತಾರೆ, ಏನೇನು ತಿಂತಾರೆ, ಹಾಗೆ ಎವ್ರಿ ಡೇ ನಾವು ಅವ್ರ ಜೊತೆಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ, ನಮ್ಮ ರುಟೀನಲ್ಲಿ ಕೂಡ ಏನೇನು ಚೇಂಜಸ್ ಆಗಿದೆ, ಹಾಗೆಯೇ ರೆಸಿಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನಮ್ಮ ಔಟಿಂಗ್ ಹೋಗಿದ್ದ ಮೊಮೆಂಟ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಮೊದಲಿಗೆ ನೀವೆಲ್ಲರೂ ಅಮ್ಮಂಗೆ ಹಾಯ್ ಹೇಳಿದ್ರಿ. ಸೊ ಅಮ್ಮನ ಕಡೆಯಿಂದ ನಿಮ್ಮೆಲ್ರಿಗೂ ಬಿಗ್ ಹಾಯ್. ಅಪ್ಪಾಜಿ ಅಮ್ಮ ಇಬ್ಬರೂ ಡೈಲಿ ಬೆಳಗ್ಗೆ ಎದ್ದು ಕೂಡಲೇ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಅಂತಾರಲ್ಲ ಆ ಟೈಪ್ ಕುಡಿತಾರೆ. ಅದರಲ್ಲಿ ಒಂದು ರೆಸಿಪಿ ಅಂದರೆ ಈ ಪೌಡರು. ಈ ಪೌಡರ್ಗೆ 1/4 kg ಮೆಂತೆ, 1/4 kg ಜೀರಿಗೆನ ಒಂದು 5 ಇಂಚಷ್ಟು ಒಣಶುಂಠಿ ಜೊತೆ ಪೌಡರ್ ಮಾಡಿ ಇಟ್ಕೊಂಡಿರ್ತಾರೆ. ನೈಟ್ ಮಲಗುವಾಗ ಈ ಥರ ಒಂದು ತಾಮ್ರದ ಚಂಬಲ್ಲಿ 1 ಸ್ಪೂನಷ್ಟು, ಒಬ್ಬರಿಗೆ 1 ಸ್ಪೂನಷ್ಟು ಹಾಕಿ ನೀರು ಹಾಕಿ 1 ಗ್ಲಾಸಷ್ಟು ನೆನೆಸಿಡ್ತಾರೆ. ಬೆಳಗ್ಗೆ ಅದು ನೀರು ಎಲ್ಲ ಫ್ಲೇವರ್ನ ಹೀರ್ಕೊಂಡಿರುತ್ತೆ. ಈ ಪುಡಿ ಸಮೇತನೇ ನೀರನ್ನು ಕುಡಿತಾರೆ. ನಿಮಗೆ ಈ ಪುಡಿ ಅಷ್ಟಿಷ್ಟ ಆಗಲಿಲ್ಲ ಅಂದರೆ ಸೋಸ್ಕೊಂಡು ಕೂಡ ಕುಡಿಬೋದು, ಯಾಕಂದರೆ ನೀರು ಆ ಫ್ಲೇವರ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮಗೆ ಮಂಡಿ ಪೇಯ್ನ್ ಆಗಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಅಸ್ತಮಾ ಪ್ರಾಬ್ಲಮ್ಗೂ ಹೆಲ್ಪ್ ಆಗುತ್ತೆ. ಎಲ್ಲ ಥರದ ಪ್ರಾಬ್ಲಮ್ಸ್ಗೂ ಕಂಪ್ಲೀಟ್ಲಿ ಹೋಲ್ ಬಾಡಿಗೆ ಒಂಥರ ಹೆಲ್ಪ್ಫುಲ್ ಡ್ರಿಂಕ್ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಏನಾದರೂ ಬೆನಿಫಿಟ್ ಸಿಕ್ಕಿದ್ರೆ ಕಮೆಂಟ್ಸಲ್ಲಿ ಬರ್ದು ತಿಳಿಸಿ. ಈಗ ಅಮ್ಮ ಹುರುಳಿಕಾಳನ್ನ ನೆನೆಸಿಟ್ಟಿದ್ರು. ಇದನ್ನು ಮೊಳಕೆ ಕಟ್ಟೋಕ್ಕೆ ಅಂತ ನಾನು ಸ್ಪ್ರೌಟ್ ಮೇಕರಲ್ಲಿ ಮೊಳಕೆ ಕಟ್ತಿದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಇದಕ್ಕೆ 2-3 ಸ್ಟೆಪ್ ಅಷ್ಟು ಕೊಟ್ಟಿರ್ತಾರೆ. ನೀವು 2-3 ಥರದ ಕಾಳುಗಳನ್ನ ಒಂದೇ ಸಲ ಮೊಳಕೆ ಕಟ್ಬೋದು. ನಾನು ಇದಕ್ಕೆ ಫಸ್ಟ್ ಸ್ಟೆಪ್ನ ತೆಗೆದ್ಬಿಟ್ಟು ಲಾಸ್ಟ್ ಸ್ಟೆಪ್ಪಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ಥರದ ತೂತುಗಳಿರೋದಿಲ್ಲ, ಬಟ್ ಬಾಟಮ್ ಮೋಸ್ಟಲ್ಲಿ ಇರೋದಿಲ್ಲ. ಬೇರೆ ಎಲ್ಲ ಸ್ಟೆಪ್ಸಲ್ಲೂ ಅವರು ತೂತುಗಳು ಕೊಟ್ಟಿರ್ತಾರೆ. ಎಕ್ಸ್ಟ್ರಾ ನೀರಿದ್ರೆ ಅದೆಲ್ಲ ಕೆಳಗಡೆ ಹೋಗಿ ಸ್ಟಾಕ್ ಆಗುತ್ತೆ. ಬೇಕಾಗಿರೋ ಅಷ್ಟು ನೀರಷ್ಟೇ ಇದು ಇಟ್ಕೊಳ್ಳುತ್ತೆ. ಈಗ ನಾನು ನೆನೆಸಿ ವಾಶ್ ಮಾಡಿರೋ ಹುರುಳಿಕಾಳುಗಳನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು, ಆವಾಗ ಮೊಳಕೆ ಬರೋಕ್ಕೂ ಅದಕ್ಕೆ ಸ್ಪೇಸ್ ಸಿಕ್ಕಾಗುತ್ತೆ. ತುಂಬಾ ಟೈಟಾಗಿ ಪ್ಯಾಕ್ ಮಾಡೋದು ಬೇಡ, 1/4 ಭಾಗದಷ್ಟು ತುಂಬಿದ್ರೆ ಸಾಕು. ಈಗ ನಾನು ಒಂದೇ ಸ್ಟೆಪ್ಪಲ್ಲೇ ಎಲ್ಲನೂ ಹಿಡಿಸ್ತು. ಸೊ 1 ಸ್ಟೆಪ್ಪಲ್ಲಿ ಕ್ಲೀನಾಗಿ ಹರಡಿದ್ದೀನಿ. ನಿಮಗೆ ಇನ್ನೂ ಕಾಳು ಜಾಸ್ತಿ ನೆನೆಸಿದ್ರೆ, ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕಾಳು ಬೇಕಾಗುತ್ತೆ, ಆವಾಗ ನೀವು ಇನ್ನೊಂದು ಸ್ಟೆಪ್ಪಲ್ಲಿ ಕೂಡ ಹರಡ್ಬೋದು. ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇದನ್ನು ಮುಚ್ಚಿಟ್ರೆ 24 ಅವರ್ಸಲ್ಲೇ ಮೊಳಕೆ ಬಂದುಬಿಡುತ್ತೆ. ಈಗ ನಾನು ಇದನ್ನು ಮುಚ್ಚಿಟ್ಬಿಟ್ಟು 24 ಅವರ್ಸ್ ಆದಮೇಲೆ ಹೇಗೆ ಮೊಳಕೆ ಬಂದಿದೆ ಅಂತ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಸೊ ನೀವು ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಈಗ ಬೆಳಗ್ಗೆ ಆಗಿದೆ. ಅಮ್ಮ ಬೆಳಗ್ಗೆ ಡೈಲಿ ಟೆರೆಸ್ ಮೇಲೆ 7000 ಸ್ಟೆಪ್ಸ್ ವಾಕ್ ಮಾಡ್ತಾರೆ. ಮೊಬೈಲಲ್ಲಿ ಆ್ಯಪ್ ಹಾಕ್ಕೊಂಡಿದ್ದಾರೆ ಸ್ಟೆಪ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದು ಪಾಕೆಟಲ್ಲಿ ಮೊಬೈಲ್ ಇದ್ದರೆ ನಾವು ಎಷ್ಟು ನಡಿತೀವಿ, ಎಷ್ಟು ಸ್ಟೆಪ್ಸ್ ನಡಿತೀವಿ ಅಂತ ಅದರಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಡೈಲಿ ಬೆಳಗ್ಗೆ 7000 ಸ್ಟೆಪ್ಸ್ ಮತ್ತು ಈವ್ನಿಂಗ್ 7000 ಸ್ಟೆಪ್ಸ್ ಮಾಡ್ತಾರೆ. ಸೊ ನೀವು ಕೂಡ ಮೋಟಿವೇಶನ್ ಬೇಕು, ನೀವು ಎಷ್ಟು ವಾಕಿಂಗ್ ಮಾಡ್ತಿದ್ದೀರಾ, ಜಾಗಿಂಗ್ ಮಾಡ್ತಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಥರ ಯಾವುದಾದ್ರೂ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೂ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಸ್ಟೆಪ್ಸ್ ನಡೀತಾ ಇದ್ದೀರಾ, ಡೈಲಿ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡ್ತಾ ಇದ್ದೀರಾ ಅಂತ. ಡೈಲಿ ಅಮ್ಮ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಾನು ಅಮ್ಮಂಗೆ ಇನ್ನೊಂದು ಡ್ರಿಂಕ್ ಮಾಡಿಕೊಡ್ತೀನಿ. ಈ ಡ್ರಿಂಕ್ನ ಅಮ್ಮ ಮನೆಯಲ್ಲಿ ನೀರು ಜೊತೆ ಮಾಡ್ಕೊಂಡು ಕುಡಿತಿದ್ರು ಡೈಲಿ, ಬಟ್ ನಾನು ಚೇಂಜ್ ಇರಲಿ, ಬೋರಾಗಿರುತ್ತೆ ಅದೇ ಟೇಸ್ಟು ಅಂತೇಳಿ ಮಜ್ಜಿಗೆ ಜೊತೆ ಮಾಡಿಕೊಡ್ತಾ ಇದ್ದೀನಿ. ಈ ಡ್ರಿಂಕು ಡಯಾಬಿಟಿಕ್ ಅವ್ರಿಗೆ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಯಾವುದೇ ಆ್ಯಡೆಡ್ ಶುಗರ್ ಇರೋದಿಲ್ಲ, ಪ್ರೋಟೀನ್ ರಿಚ್ ಆಗಿರೋದ್ರಿಂದ. ಓಜಿವಾ ಪ್ಲಾಂಟ್ ಪ್ರೋಟೀನ್ ತುಂಬ ಒಳ್ಳೆಯದು. ಡಯಾಬಿಟಿಕ್ ಅವ್ರಿಗೆ ಮಾತ್ರ ಅಂತಲ್ಲ, ಎಲ್ರಿಗೂ ಅಷ್ಟೇ. ಈ ಡ್ರಿಂಕಿಗೆ ನಾನು ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಡ್ರೈ ಶುಂಠಿ ಪುಡಿ ಇದನ್ನು ಕೂಡ ಹಾಕ್ತಿದ್ದೀನಿ, ಮಸಾಲೆ ಮಜ್ಜಿಗೆ ಥರ ಟೇಸ್ಟ್ ಬರಲಿ ಅಂತ. ಈ ಪ್ರೋಟೀನ್ ಪೌಡರ್ಗೆ ಅದರದ್ದೇ ಆದ ಯಾವುದೇ ಟೇಸ್ಟ್ ಇರೋದಿಲ್ಲ. ಸೊ ನೀವು ಯಾವುದ್ರಲ್ಲಿ ಹಾಕ್ತಿರೋ ಅದೇ ಟೇಸ್ಟ್ನ ಕೊಡುತ್ತೆ. ಪರ್ ಡೇ ಒಬ್ಬರು 1 ಸ್ಕೂಪ್ ಅಷ್ಟು ಇದನ್ನು ಯೂಸ್ ಮಾಡ್ಬೋದು. 1 ಸ್ಕೂಪು 30 ಗ್ರಾಮ್ ಅಷ್ಟಿರುತ್ತೆ. ನಿಮಗೆ ಇದರಲ್ಲಿ 0 ಗ್ರಾಮ್ ಶುಗರ್ ಇರುತ್ತೆ, ಹಾಗೆಯೇ 5.2 ಗ್ರಾಮ್ ಅಷ್ಟು BCAA ಸಿಗುತ್ತೆ. ಹಾಗೆಯೇ ಇದರಲ್ಲಿ ಪ್ಲ್ಯಾಂಟ್ ಪ್ರೋಟೀನ್ ಅಂದರೆ ಪೀ ಪ್ರೋಟೀನ್ ಮತ್ತು ಬ್ರೌನ್ ರೈಸ್ ಪ್ರೋಟೀನ್, ಹಾಗೆ ಆರ್ಗ್ಯಾನಿಕ್ ಕ್ವಿನೋವಾ ಹಾಕಿ ಮಾಡಿರ್ತಾರೆ. ಎಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನೇ ಯೂಸ್ ಮಾಡಿರೋದ್ರಿಂದ ನಮಗೆ ಡೈಲಿ ಕ್ವಿನೋವಾ ಮತ್ತು ಪೀ ಪ್ರೋಟೀನ್ ಎಲ್ಲ ಯೂಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಈ ಪೌಡರ್ನ ಯೂಸ್ ಮಾಡಿದ್ರೆ ಸಾಕು. ತುಂಬಾ ಈಸಿಯಾಗಿ ನಾವು ಬಾಡಿ ಒಳಗೆ ಪ್ರೋಟೀನ್ನ ಕನ್ಸ್ಯೂಮ್ ಮಾಡಿದಾಗ ಆಗುತ್ತೆ.
ಇದು ಡೈಜೆಷನ್ಗೂ ತುಂಬಾ ಈಸಿ, ಕೊಲೆಸ್ಟ್ರಾಲ್ ಫ್ರೀ, ಸಾಯ್ ಫ್ರೀ, ಗ್ಲೂಟನ್ ಫ್ರೀ, ಲ್ಯಾಕ್ಟೋಸ್ ಫ್ರೀ, ನಾನ್ GMO, ನೋ ಟ್ರಾನ್ಸ್ ಫ್ಯಾಟ್ಸ್ ಆ್ಯಂಡ್ ನೋ ಪ್ರಿಸರ್ವೇಟಿವ್ಸ್ ಎಲ್ಲ ಫೀಚರ್ಸ್ ಇರೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದರಿಂದ. ಇದು ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾದರೂ ಕುಡಿಬೋದು. ಸ್ಮೂದಿ ಥರ ಮಾಡ್ಕೋಬೋದು, ಮಿಲ್ಕ್ ಶೇಕ್ ಥರ ಮಾಡ್ಕೋಬೋದು, ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು. ಹಾಗೆ ಚಪಾತಿ ಹಿಟ್ಟೊಳಗೆ, ಪಲ್ಯದಲ್ಲಿ, ಸ್ಯಾಲಡಲ್ಲಿ ಯಾವುದ್ರಲ್ಲಿ ಹಾಕ್ಕೊಂಡ್ರೂ ಇದರಲ್ಲಿ ಯಾವುದೇ ಟೇಸ್ಟ್ ಇಲ್ದಿರೋದ್ರಿಂದ ನಿಮಗೆ ಯಾವುದೇ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಹಾಗೆ ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ, ವೆಯ್ಟ್ ಗೇನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರೆ ಅಂತೂ ಇದು ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದು ಪ್ರೋಟೀನ್ ರಿಚ್ ಆದ್ದರಿಂದ ನಿಮ್ಮ ಬಾಡಿಗೆ ಮಸಲ್ನ ಸ್ಟ್ರಾಂಗ್ ಮಾಡೋಕ್ಕೆ ಪ್ರೋಟೀನ್ ತುಂಬ ಬೇಕೇ ಬೇಕು. ಸೊ ಡೈಲಿ ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನೀವು ಸ್ಟ್ಯಾಮಿನಾ ಕೂಡ ಇನ್ಕ್ರೀಸ್ ಆಗುತ್ತೆ, ಮಸಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಇಬ್ಬರದು ಡ್ರಿಂಕ್ ಎಲ್ಲ ಮಾಡಿಕೊಟ್ಟಿದ್ದಾದ್ಮೇಲೆ ಒಂದು ಚಾಕು ಆರ್ಡರ್ ಮಾಡಿದ್ದೆ ನಾನು ಅಮೆಝಾನಿಂದ, ಟೊಮ್ಯಾಟೊ ಚಾಪ್ ಮಾಡೋಕ್ಕೆ ಅಂತ. ನಿಮ್ಮ ಚಾಕು ತುಂಬ ನೈಸ್ ಇದ್ದರೆ ಟೊಮ್ಯಾಟೊ ಕಟ್ ಮಾಡುವಾಗ ಸ್ವಲ್ಪ ತೊಂದರೆ ಆಗ್ತಿರುತ್ತೆ, ಜಾರ್ತಿರುತ್ತೆ. ಸೊ ಈ ರೀತಿ ಗರ್ಗಸ ಇರೋ ಚಾಕುವಲ್ಲಿ ಟೊಮ್ಯಾಟೊ ಈಸಿಯಾಗಿ ಕಟ್ ಆಗುತ್ತೆ. ಸೊ ಇದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಓಜಿವಾ ಪ್ಲಾಂಟ್ ಪ್ರೋಟೀನ್ ಲಿಂಕ್ ಕೂಡ ಹಾಕಿರ್ತೀನಿ, ಡೆಫಿನೆಟ್ಲಿ ಚೆಕ್ ಮಾಡಿ. ಆ ವೆಬ್ಸೈಟಲ್ಲಿ ನೀವು ಹೋದರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಟ್ರೈ ಮಾಡಿ ನೋಡ್ಬೋದು. ಈಗ ನಾನು ಮ್ಯಾಗಿ ಮಾಡಿಕೊಡ್ತಿದ್ದೀನಿ ಅಮ್ಮಂಗೆ. ಯಾಕಂದರೆ ಅಮ್ಮಂಗೆ ನಾನು ಮಾಡೋ ಮ್ಯಾಗಿ ಅಂದರೆ ತುಂಬ ಇಷ್ಟ. ನಾನು ಪ್ಲೇನ್ ಮ್ಯಾಗಿಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಒಂದಿಷ್ಟಿಷ್ಟು ಮಸಾಲ ಹಾಕಿ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತೀನಿ. ಎಸ್ಪೆಷಲಿ ಸೌತ್ ಇಂಡಿಯನ್ ಸ್ಟೈಲ್ ಅಂತ ಹೇಳ್ಬೋದು. ಕರಿಬೇವೆಲ್ಲ ಹಾಕಿ ಅದು ಅಮ್ಮಂಗೆ ತುಂಬ ಇಷ್ಟ. ಮಾಡಿಕೊಟ್ಟು ತುಂಬ ದಿನ ಆಗಿತ್ತು, ಅಮ್ಮನೂ ನೆನೆಸ್ಕೋತಾ ಇದ್ರು ಎಷ್ಟು ದಿನ ಆಯಿತು ತಿಂದು ಅಂತ. ಸೊ ಇದನ್ನು ಅಮ್ಮಂಗೆ ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಕರಿಬೇವು ಸ್ವಲ್ಪ ಗರಿಗರಿ ಆಗಿದ್ದಾದಮೇಲೆ ಒಂದು ಚಿಕ್ಕದ ಅಥವಾ ಮೀಡಿಯಮ್ ಸೈಜ್ ಆದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ಈಗ ನಿಮಗೆ ಈರುಳ್ಳಿ ಕ್ರಂಚಿಯಾಗಿರಬೇಕು ಅಂದರೆ ಸ್ವಲ್ಪನೇ ಫ್ರೈ ಮಾಡಿದ್ರೆ ಸಾಕು. ನಿಮಗೆ ಬಾಯಿಗೆ ಈರುಳ್ಳಿ ಸಿಗೋದು ಇಷ್ಟ ಆಗಲ್ಲ ಅಂದರೆ ಜಾಸ್ತಿ ಫ್ರೈ ಮಾಡಿ, ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ನಿಮಗೆ ಈರುಳ್ಳಿ ಇರೋದೇ ಗೊತ್ತಾಗೋದಿಲ್ಲ. ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೋದು. ಅಮ್ಮಂಗೆ ಕ್ರಂಚಿಯಾಗಿದ್ದರೆ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಫ್ರೈ ಮಾಡ್ತಾಯಿಲ್ಲ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ತಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಅರಿಶಿನ ಹಾಕ್ತಿದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಹಾಗೆಯೇ ಮ್ಯಾಗಿಯಲ್ಲಿ ಕೊಟ್ಟಿರೋ ಟೇಸ್ಟ್ ಮೇಕರ್ ಪೌಡರ್ ಕೂಡ ಹಾಕ್ತಿದ್ದೀನಿ. ಟೇಸ್ಟ್ ಮೇಕರ್ ಪೌಡರಲ್ಲೇ ಎಲ್ಲನೂ ಇರುತ್ತೆ. ಅದ್ರ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಅಷ್ಟೇ ನಾವು 1/4 ಟೀ ಸ್ಪೂನಷ್ಟು ಖಾರದ ಪುಡಿ, ಅರಿಶಿನದ ಪುಡಿ, ಗರಂ ಮಸಾಲನ ಹಾಕ್ತಿರೋದು. ಜಾಸ್ತಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ. ಟೇಸ್ಟ್ ಮೇಕರ್ ಪೌಡರೇ ಜಾಸ್ತಿ ಬರಬೇಕು, ಬೇರೆ ಎಲ್ಲನೂ ಕಡಿಮೆ ಲೈಟಾಗಿ ಮೈಲ್ಡಾಗಿರಬೇಕು. ಸೊ ಅದನ್ನೆಲ್ಲ ಕಡಿಮೆ ಹಾಕಿ ಟೇಸ್ಟ್ ಮೇಕರ್ ಪೌಡರ್ನ ಫುಲ್ ಹಾಕಿ ನಾನು 2 ಪ್ಯಾಕೆಟ್ ಮ್ಯಾಗಿ ಮಾಡ್ತಿರೋದ್ರಿಂದ 2 ಟೇಸ್ಟ್ ಮೇಕರ್ ಪ್ಯಾಕೆಟ್ಸ್ನ ಹಾಕಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಟೊಮ್ಯಾಟೋನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಈಗ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಬೇಗ ಟೊಮ್ಯಾಟೊ ಸಾಫ್ಟ್ ಆಗಲಿ ಅಂತ ನಾನು ನೀರು ಹಾಕಿ ಕುಕ್ ಮಾಡ್ತಾಯಿದ್ದೀನಿ. ನೀರಲ್ಲಿ ಅಥವಾ ಆಯಿಲಲ್ಲಿ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗುತ್ತೆ. ನಿಮ್ಮ ಮ್ಯಾಗಿ ಪ್ಯಾಕೆಟ್ಸ್ ಎಷ್ಟು ಮ್ಯಾಗಿ ಪ್ಯಾಕೆಟ್ಸ್ಗೆ ಮಾಡ್ತಾ ಇದ್ದೀರಾ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ. ನಾನು 2 ಪ್ಯಾಕೆಟಿಗೆ ಮಾಡ್ತಿರೋದ್ರಿಂದ ನೀರು ಮೀಡಿಯಮ್ಮಾಗಿ ಹಾಕಿದ್ದೀನಿ. ಒಂದು ಲೋಟದ ಮೆಜರ್ಮೆಂಟ್ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮ್ಯಾಗಿಗೆ ಎಷ್ಟು ನೀರು ಹಾಕಬೇಕು ಅಂತ. ಎಲ್ಲರೂ ನೀವು ಮಾಡ್ತಾನೆ ಇರ್ತೀರ ತುಂಬ ವರ್ಷಗಳಿಂದ ಮ್ಯಾಗಿ, ನಿಮಗೂ ಗೊತ್ತಿರುತ್ತೆ ಒಂದು ಪ್ಯಾಕೆಟ್ ಮ್ಯಾಗಿಗೆ ಎಷ್ಟು ನೀರು ಹಾಕಬೇಕು ಅಂತ. ನಿಮಗೆ ಜ್ಯೂಸಿಯಾಗಿ ಬೇಕು ಅಂದರೆ, ಸೂಪಿಯಾಗಿ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಡ್ರೈ ಮ್ಯಾಗಿ ಇಷ್ಟ ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ನಾನು ನೀರು ಬಾಯ್ಲ್ ಆದಮೇಲೆ 2 ಪ್ಯಾಕೆಟ್ ಅಷ್ಟು ಮ್ಯಾಗಿ ಹಾಕಿದ್ದೆ, ಮುಚ್ಚಿಟ್ಟು ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿದ್ದೀನಿ. ಈಗ ಈಸಿಯಾಗಿ ನೂಡಲ್ಸ್ ಬಿಡಿಸ್ಕೊಳ್ಳುತ್ತೆ. ಕೆಲವ್ರು ಮ್ಯಾಗಿನ ಪುಡಿ ಮಾಡಿ ಹಾಕ್ತಾರೆ, ಆವಾಗ ನೂಡಲ್ಸ್ ಎಳೆಗಳು ಕಟ್ ಆಗೋಗ್ಬಿಡುತ್ತೆ. ಈ ರೀತಿ ಮಾಡಿದ್ರೆ ನೂಡಲ್ಸ್ ಕಂಪ್ಲೀಟಾಗಿ ಎಳೆ ಉದ್ದುದ್ದವಾಗುತ್ತೆ. ನೀವು ಕೂಡ ಮ್ಯಾಗಿ ಮಾಡಿದಾಗ ಈ ರೀತಿ ಸೌತ್ ಇಂಡಿಯನ್ ಸ್ಟೈಲ್, ಸ್ಟ್ರೀಟ್ ಸ್ಟೈಲ್ ಮ್ಯಾಗಿನ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿ ಅನಿಸುತ್ತೆ ನಿಮಗೆ ಮ್ಯಾಗಿ ಯೂಶ್ವಲ್ ಪ್ಲೇನ್ ಮ್ಯಾಗಿಗಿಂತ. ಇದಕ್ಕೆ ನೀವು ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು ಅಥವಾ ಜಸ್ಟ್ ನಂತರ ಈರುಳ್ಳಿ ಟೊಮ್ಯಾಟೊ ಅಷ್ಟೇ ಹಾಕಿನೂ ಮಾಡ್ಕೋಬೋದು. ಕರಿಬೇವಿನ ಘಮದಲ್ಲಿ ಮ್ಯಾಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಹೇಗಾಗಿತ್ತು, ನಿಮಗೆಲ್ಲ ಇಷ್ಟ ಆಯಿತಾ, ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈಗ ನಾನು ಅಮ್ಮಂಗೆ ಸರ್ವ್ ಮಾಡ್ತಾಯಿದ್ದೀನಿ. ಅಮ್ಮಂಗೂ ಕೂಡ ತುಂಬ ಇಷ್ಟ ಆಯಿತು. ತುಂಬ ವರ್ಷಗಳಾದಮೇಲೆ ತಿಂದಿದ್ದಕ್ಕೆ ಅವರು ಎಂಜಾಯ್ ಮಾಡಿದ್ರು. ಹಾಗೆಯೇ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಕೂಡ ಶೇರ್ ಮಾಡ್ತೀನಿ ಅಂದಿದ್ದೆ. ಎವ್ರಿ ಡೇ ಈವ್ನಿಂಗ್ ಕಾರ್ತಿಕ್ ಆಫೀಸಿಂದ ಬಂದಮೇಲೆ ಒಂದು ಮೂವಿ ನೋಡ್ತಾ ಇದ್ದೀವಿ. ಮೂವಿ ನೋಡ್ತಾ ಮನೆಯಲ್ಲೇ ಮಾಡಿದ ಪಾಪ್ಕಾರ್ನ್ ಕೂಡ ತಿಂತಾ ಇದ್ದೀವಿ.
ಇದನ್ನು ಹೇಗೆ ಮಾಡೋದು ಮನೆಯಲ್ಲೇ ಅಂತ ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ. ಆ ರೆಸಿಪಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ರೀತಿ ಹೆಲ್ದಿ ಸ್ನ್ಯಾಕ್ಸ್ ತಿನ್ನೋದ್ರಿಂದ ಸ್ನ್ಯಾಕ್ಸ್ ತಿಂದಾಗೂ ಆಗುತ್ತೆ, ಎಂಜಾಯ್ ಮಾಡಿದಾಗೂ ಆಗುತ್ತೆ, ಹಾಗೆಯೇ ಕಡಿಮೆ ಕ್ಯಾಲೋರಿ ಸ್ನ್ಯಾಕ್ಸ್ ಕೂಡ ತಿಂದಾಗುತ್ತೆ. ಇವತ್ತು ಮಾಣಿಕ್ಯ ಫಿಲ್ಮ್ ನೋಡ್ತಾ ಇದ್ದೀವಿ. ಮಾಣಿಕ್ಯ ನೋಡ್ತಾ ನೋಡ್ತಾ ಪಾಪ್ಕಾರ್ನ್ ತಿಂತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆಯೇ ಸಂಜೆ ಟೈಮು ಯಾವಾಗಾದರೂ ಹೊರಗಡೆ ಹೋಗೋಣ ಅನಿಸಿದಾಗ ಹೊರಗಡೆ ಕೂಡ ಹೋಗ್ತೀವಿ. ಇವತ್ತು ಸಂಜೆ ನಾವು ಹೊರಗಡೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಅಮ್ಮಂಗೆ ಬನ್ ಪರೋಟ ಅಂದರೆ ತುಂಬ ಇಷ್ಟ. ಅದು ನಮ್ಮೂರಲ್ಲಿ ಸಿಗೋ ಬನ್ ಪರೋಟ ಮಧುರೈ ಕಡೆ ತುಂಬಾ ಫೇಮಸ್ ಇದು. ನೀವು ಕೂಡ ಮಧುರೈ ಕಡೆ ಬಂದರೆ ಬನ್ ಪರೋಟ ಟ್ರೈ ಮಾಡಿ. ಆಲ್ರೆಡಿ ನಾನು ಅಣ್ಣ ಅತ್ತಿಗೆ ಬಂದಾಗ ಕೂಡ ಕರ್ಕೊಂಡೋಗಿ ಅವ್ರಿಗೆ ಊಟ ಮಾಡಿಸಿದ್ದು ತೋರಿಸಿದ್ದೆ. ಅವ್ರಿಗೂ ಕೂಡ ಬನ್ ಪರೋಟ ಅಂದರೆ ತುಂಬ ಫೇವ್ರೇಟು. ಅಮ್ಮಂಗೂ ಫೇವ್ರೇಟ್ ಆದ್ದರಿಂದ ನಾವು ಟೇಸ್ಟ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮನೆ ಹತ್ರನೇ ಇರೋದ್ರಿಂದ ರೆಸ್ಟೋರೆಂಟು ನಾವು ಏನು ಗ್ರ್ಯಾಂಡಾಗಿ ರೆಡಿಯಾಗಿಲ್ಲ, ಸಿಂಪಲ್ ಮೇಕಪ್ ಅಂದ ತಕ್ಷಣ ನೆನಪಾಯಿತು. ನಿಮ್ಗೆಲ್ರಿಗೂ ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ ಇದ್ದರೆ, ಸೇಲ್ ನಡೀತಿದ್ರೆ ಇನ್ಫಾರ್ಮ್ ಮಾಡೇ ಮಾಡ್ತೀನಿ. ಹಾಗೆ ಇವತ್ತು ಕೂಡ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಯಾಕಂದರೆ purple.com ಗ್ರ್ಯಾಂಡ್ ಮೇಕಪ್ ಸೇಲ್ ನಡೀತಾ ಇದೆ 23rd ಏಪ್ರಿಲ್, ಅಂದರೆ ನಾಳೆ. ನೀವು ಈ ವಿಡಿಯೋ ಇವತ್ತೇ ನೋಡ್ತಾ ಇದ್ದರೆ ನಾಳೆ ಮೇಕಪ್ ಸೇಲ್ ಇರುತ್ತೆ. ನಾಳೆ ಈ ವಿಡಿಯೋ ನೋಡ್ತಾ ಇದ್ದರೆ ಇವತ್ತೇ ಇರುತ್ತೆ, ಅಂದರೆ ಮಂಗಳವಾರದ ದಿನ. ಎಷ್ಟು ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ಸ್ ಇದೆ ಅಂತ ನಿಮ್ಗೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಎಲ್ಲ ಪ್ರಾಡಕ್ಟ್ಸ್ದು ಎಷ್ಟೆಷ್ಟು % ಡಿಸ್ಕೌಂಟ್ ಇದೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಅಪ್ ಟು 50% ಆಫ್ ಇದೆ. ಕೆಲವು ಪ್ರಾಡಕ್ಟ್ಸ್ ಮೇಲೆ 15% ಇದೆ, ಕೆಲವು ಪ್ರಾಡಕ್ಟ್ಸ್ ಮೇಲೆ 10% ಇದೆ. ಬ್ರಾನ್ಸಾನ್ ಪ್ರೊಫೆಷ್ನಲ್ ಪ್ರಾಡಕ್ಟ್ ಮೇಲಂತೂ 81% ಇದೆ. I-AmsterDAMN ಮೇಲೆ ಬೈ 2 get 2 ಫ್ರೀ ಆಫರ್ ಇದೆ. ಇಷ್ಟು ಆಫರ್ಸ್ ನಿಮಗೆ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸೊ ಈ ಮದುವೆ ಸೀಸನಲ್ಲಿ ನಿಮಗೆ ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಇದೇ ರೈಟ್ ಟೈಮ್ ನಿಮ್ಗೆ ಆರ್ಡರ್ ಮಾಡೋಕ್ಕೆ. ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನಾನು ಕೂಡ ನನ್ನ ನಾದಿನಿ ಮದುವೆಗೋಸ್ಕರ ಕೆಲವು ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡಬೇಕು ಅಂತಿದ್ದೀನಿ. ಶಾಪಿಂಗ್ ಮಾಡಿದ ಪ್ರಾಡಕ್ಟ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ರಿವ್ಯೂ ಕೂಡ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಆಲ್ ದ್ಯಾಟ್. ಈಗ ನಾವು ರೆಸ್ಟೋರೆಂಟ್ ರೀಚ್ ಆಗಿದ್ದೀವಿ. ಇಲ್ಲಿ ನಮ್ಮೂರಲ್ಲಿ ಬನ್ ಪರೋಟ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ರೀಚ್ ಆಗಿ ಈಗ ಕೂತ್ಕೋತಾ ಇದ್ದೀವಿ. ಏನೇನು ಆರ್ಡರ್ ಮಾಡಿದ್ವಿ, ಏನೇನು ತಿಂದ್ವಿ, ಹೇಗಿತ್ತು ಟೇಸ್ಟ್ ಅಂತ ಕೂಡ ಶೇರ್ ಮಾಡ್ತೀನಿ. ನಾನು ಅಮ್ಮ ಒಂದು ಕಡೆ ಕೂತಿದ್ದೀವಿ, ಅಪ್ಪಾಜಿ ಮತ್ತು ಕಾರ್ತಿಕ್ ಇನ್ನೊಂದು ಕಡೆ ಕೂತಿದ್ದಾರೆ. ಅಪ್ಪಾಜಿ ವೆಜಿಟೇರಿಯನ್ನು. ಸೊ ಎಲ್ಲರೂ ವೆಜಿಟೇರಿಯನ್ ಗ್ರೇವಿಗೆ ಬನ್ ಪರೋಟ ತಿನ್ನೋಣ. ಸ್ಟಾರ್ಟರು ಒಂದು ವೆಜ್ ಸ್ಟಾರ್ಟರ್, ಒಂದು ನಾನ್ ವೆಜ್ ಸ್ಟಾರ್ಟರ್ ಆರ್ಡರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾನು ಅಮ್ಮ ಎಕ್ಸೈಟೆಡ್ ಇದ್ದೀವಿ ಬನ್ ಪರೋಟ ಟ್ರೈ ಮಾಡೋಕ್ಕೆ. ಹಾಗೆಯೇ ನಾನು ಕಾರ್ತಿಕ್ಕು ಲೆಮನ್ ಸೋಡಾ ತೊಗೊಂಡಿದ್ವಿ, ಸಾಲ್ಟ್ ಲೆಮನ್ ಸೋಡಾ. ಸ್ವೀಟ್ ಲೆಮನ್ ಸೋಡಾ ತೊಗೊಂಡ್ರೆ ತುಂಬಾ ಸಕ್ಕರೆ ಹಾಕ್ಬಿಟ್ಟಿರ್ತಾರೆ, ಅದಕ್ಕೆ ನಾವು ಸಾಲ್ಟ್ ಲೆಮನ್ ಸೋಡಾ ತೊಗೊಂಡಿದ್ದೀವಿ, ತುಂಬ ಡೈಜೆಷನ್ಗೆ ಒಳ್ಳೆಯದು ಅಂತ. ಈಗ ಅಪ್ಪಾಜಿ ಮತ್ತು ಅಮ್ಮ ಲೈಮ್ ಸೋಡಾ ತೊಗೊಂಡ್ಲಿಲ್ಲ, ಅವರು ಟೊಮ್ಯಾಟೊ ಸೂಪ್ ಆರ್ಡರ್ ಮಾಡಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಟೊಮ್ಯಾಟೊ ಸೂಪ್ ಮತ್ತು ಲೆಮನ್ ಸೋಡಾ ಎರಡೂ ತುಂಬ ಚೆನ್ನಾಗಿತ್ತು. ಪನ್ನೀರ್ ಪೆಪ್ಪರ್ ಫ್ರೈ ಕೂಡ ಬಂದಿದೆ, ಅಪ್ಪಾಜಿದು ವೆಜ್ ಸ್ಟಾರ್ಟರು. ಇದು ಕೂಡ ತುಂಬ ಜ್ಯೂಸಿಯಾಗಿ ಚೈನೀಸ್ ಸ್ಟೈಲಲ್ಲಿ ಮಾಡಿದರು, ಚೆನ್ನಾಗಿತ್ತು. ಡ್ರೈ ಇರಲಿಲ್ಲ, ಗ್ರೇವಿ ಮೈಲ್ಡ್ ಗ್ರೇವಿ ಥರ ಇತ್ತು. ಈಗ ಅಪ್ಪಾಜಿ ಅಮ್ಮ ಸೂಪ್ ಕುಡಿತಾ ಇದ್ದಾರೆ. ನೆಕ್ಸ್ಟ್ ನಾವು ಮೇನ್ ಕೋರ್ಸ್ಗೆ ಅಂತ ಬನ್ ಪರೋಟ ಜೊತೆ ಮಿಕ್ಸ್ಡ್ ವೆಜಿಟೇಬಲ್ ಕಡಾಯಿ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು ಕಾಂಬಿನೇಷನ್ನು. ಹಾಗೆಯೇ ಈ ರೆಸ್ಟೋರೆಂಟಲ್ಲಿ ಇನ್ನೊಂದು ಫೇಮಸ್ ಸ್ಟಾರ್ಟರ್ ಯಾವುದು ಅಂದರೆ ಚಿಕನ್ ಟಿಕ್ಕಾ. ಚಿಕನ್ ಟಿಕ್ಕಾ ಬೇರೆ ಕಡೆ ಎಲ್ಲ ಸ್ವಲ್ಪ ಡ್ರೈ ಇರುತ್ತೆ, ರಬ್ಬರಿ ಅನಿಸುತ್ತೆ. ಬಟ್ ಈ ರೆಸ್ಟೋರೆಂಟಲ್ಲಿ ತುಂಬ ಜ್ಯೂಸಿಯಾಗಿ ಮಾಡ್ತಾರೆ. ಹಾಗೆ 2 ಚಟ್ನಿ ಕೂಡ ಕೊಡ್ತಾರೆ, ಒಂದು ವೈಟ್ ಸಾಸ್ ಮತ್ತು ಒಂದು ಗ್ರೀನ್ ಚಟ್ನಿ. ಅದ್ರ ಜೊತೆ ಈರುಳ್ಳಿನೆಲ್ಲ ಲೆಮನ್ ಜೊತೆ ಮಿಕ್ಸ್ ಮಾಡಿ ಸ್ಯಾಲಡ್ ಥರ ಮಾಡಿಕೊಡ್ತಾರೆ. ಎಲ್ಲನೂ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಈಗ ಮನೆಗೆ ಬಂದಿದ್ದೀವಿ. ಬರ್ತಾ ಪಾನ್ ಬೀಡ ಕಟ್ಸ್ಕೊಂಡು ಬಂದಿದ್ವಿ. ನಾನು ತಿಂತಾ ಇಲ್ಲ ಪಾನ್ ಬೀಡ, ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ, ತುಂಬ ಸ್ವೀಟ್ ಇರುತ್ತೆ ಅದಕ್ಕೆ. ಈಗ ಅಪ್ಪಾಜಿ ಅಮ್ಮ ಮತ್ತು ಕಾರ್ತಿಕ್ ತಿಂತಾ ಇದ್ದಾರೆ ಪಾನ್ ಬೀಡ. ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದ್ರು. ನೀವು ಕೂಡ ಎವ್ರಿ ಟೈಮ್ ರೆಸ್ಟೋರೆಂಟ್ಗೆ ಹೋದಾಗ ಬರ್ತಾ ಪಾನ್ ತಿಂದು ಬರ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೂ ಓದೋಕ್ಕೆ ಖುಷಿ, ನಂಗೆ ಇಷ್ಟ, ನಿಮ್ಮೆಲ್ಲ ಕಮೆಂಟ್ಸ್ ಓದೋಕ್ಕೆ ಇಷ್ಟ. ನಾನು ಎಲ್ಲರ ಕಮೆಂಟ್ಸ್ ಓದಿ ರಿಪ್ಲೈ ಮಾಡ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ಅಮ್ಮ ಅಪ್ಪಾಜಿ ಮತ್ತು ಕಾರ್ತಿಕ್ IPL ನೋಡ್ತಾ ಬೀಡ ತಿಂತಾ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಪಾನ್ ಬೀಡದ ಸ್ಪೆಷಾಲಿಟಿ ಏನು ಅಂದರೆ ಫ್ರಿಡ್ಜಲ್ಲಿ ಇಟ್ಟು ಕೊಡ್ತಾರೆ, ತುಂಬ ಕೂಲಾಗಿರುತ್ತೆ, ಬಾಯಲ್ಲಿಟ್ಟಿದ ತಕ್ಷಣ ಚಿಲ್ಡ್, ತುಂಬ ಒಳ್ಳೆ ಫೀಲಿಂಗ್ ಬರುತ್ತೆ. ನಿಮ್ಮೂರಲ್ಲಿ ಕೂಡ ಹಾಗೇನಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾರ್ಮಲ್ ಪಾನ್ ಬೇಕು ಅಂದರೆ ರಿಕ್ವೆಸ್ಟ್ ಮಾಡಿ ಅಲ್ಲೇ ಮಾಡಿ ಹಾಕ್ಸ್ಕೋಬೇಕು. ಯೂಶ್ವಲಿ ಕೋಲ್ಡ್ ಪಾನೇ ಕೊಡೋದು, ಒಂಥರ ಡಿಫ್ರೆಂಟಾಗಿರುತ್ತೆ ಕೋಲ್ಡ್ ಪಾನು. ನೀವು ಕೂಡ ನೆಕ್ಸ್ಟ್ ಟೈಮ್ ಪಾನ್ ಬೀಡ ತೊಗೊಂಡ್ರೆ ಮನೆಗೆ ಬಂದು ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇಟ್ಟು ತಿಂದು ನೋಡಿ. ಸಮ್ಮರಲ್ಲಂತೂ ತುಂಬ ಚೆನ್ನಾಗಿ ಅನಿಸುತ್ತೆ.
ನಾನು ಕೊನೆಯಲ್ಲಿ ಸ್ಪ್ರೌಟ್ಸ್ ಅಂದರೆ ಮೊಳಕೆ ಬಂದಿರೋದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಸೊ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಉದ್ದುದ್ದವಾಗಿ ಮೊಳಕೆ ಬಂದಿದೆ. ನಾನು ಮಾಮೂಲಿ ಬಾಕ್ಸಲ್ಲಿ ಮೊಳಕೆ ಕಟ್ಟೋಕ್ಕಿಡ್ತಿದ್ದೆ, ಬಟ್ಟೆಯಲ್ಲೂ ಕಟ್ಟೋಕ್ಕಿಡ್ತಿದ್ದೆ, 2 ದಿನ ಟೈಮ್ ತೊಗೋತಿತ್ತು. ಬಟ್ ಇದು ಜಸ್ಟ್ 24 hours ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ನೀರು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡಿದ್ದೆ. ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಅಮ್ಮ ಮೊಳಕೆ ಕಟ್ಟಿದ್ದು ಸಾರು ಮಾಡಿದರು, ತುಂಬ ಚೆನ್ನಾಗಾಗಿತ್ತು. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಲ್ರೆಡಿ ಶೇರ್ ಮಾಡಿದ್ರಿಂದ ನಾನು ಅಮ್ಮನ ರೆಸಿಪಿನ ಶೇರ್ ಮಾಡಲಿಲ್ಲ, ಯಾಕಂದರೆ ಅಮ್ಮಂಗೆ ಕೇಳಿ ಮಾಡೋದಾದ್ರಿಂದ ಸೇಮ್ ರೆಸಿಪಿನೇ ನೀವು ಚೆಕ್ಔಟ್ ಮಾಡಿ ಟ್ರೈ ಮಾಡಿ ನೋಡಿ ಆ ರೆಸಿಪಿನ. ಸೊ ಈ ವ್ಲಾಗ್ನ ಮುಗಿಸೋ ಟೈಮ್ ಬಂದಿದೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಏನೆಲ್ಲ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಪದೇ ಪದೇ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾನೆ ಇರುತ್ತೆ ಹೊಸ ವ್ಲಾಗ್ಸ್ ಬಂದಾಗೆಲ್ಲ. ಓಸಿವಾ ಪ್ಲಾಂಟ್ ಪ್ರೋಟೀನ್ ಲಿಂಕ್ನ ಹಾಗೆಯೇ ನಾಳೆ ಇರೋ ಮೆಗಾ ಮೇಕಪ್ ಸೇಲ್ ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡೋದು ಮರಿಬೇಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.